ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ರಿಯಾಕ್ಟಿಂಗ್ ಮೈ ಓಲ್ಡ್ ಟಿಕ್ಟಾಕ್ ವೀಡಿಯೋಸು. ಇವರು ನೋಡಿದ್ದಾರೆ, ಅಂದರೆ ಫುಲ್ ಎಲ್ಲ ನೋಡಿಲ್ಲ, ಅವಾಗ ಒಂದೊಂದು ತೋರಿಸ್ತಿರ್ತೀನಿ, ನಾನೇ ನೋಡಿದ್ದಾರೆ. ಆ್ಯಕ್ಚುಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ವಿಡಿಯೋಸ್ ಇರ್ಬೋದು ನಿಮ್ಗೆ? ಬೇಜಾನಿದೆ. ನನ್ನ ಫೋನ್ 400-500 ಮಾಡಿರ್ತಾರೆ. ನನಗೊಂದು 50ರಿಂದ ಕಳಿಸಿರ್ತಾರೆ. ನಾನು ಸ್ಟಾರ್ಟಿಂಗ್ ಒಂದು 10ಕ್ಕೆ ರಿಯಾಕ್ಷನ್ ಮಾಡಿರ್ತೀನಿ, ಆಮೇಲೆ ಸುಮ್ಮನೆ ಆಗಿದ್ದೀನಿ. ಸೊ ಹಂಗೆ ನೋಡಿದ್ರೆ ಒಂದು 500 ಅಂತೂ ಇದ್ದು, ಯಾಕಂದರೆ ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು 200 ವೀಡಿಯೋಸ್ನ ನಮ್ಮ ಅಣ್ಣನಿಗೆ ಕಳಿಸಿದ್ದೆ. ಒಂದು ಲ್ಯಾಪ್ಟಾಪ್ಗೆ ಹಾಕಿ ಇಟ್ಕೊಂಡಿದ್ದಾನೆ. ಡಿಲೀಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅಂದರೆ ನನಗೆಲ್ಲ ಕೊನೆವರೆಗೂ ಇರಬೇಕು, ನಾವು ಅವಾಗ ಹೆಂಗಿದ್ವಿ ಏನು ಅಂತ ನೋಡೋಕ್ಕೆ. ಅದು ಕ್ರಿನ್ಸ್ ಅಂತ ಅನಿಸಿದ್ರು ಪರವಾಗಿಲ್ಲ, ನನ್ನ ವೀಡಿಯೋಸ್ನ ನೋಡಬೇಕು ಅಂತ ಅದು ಒಂದು ಡಿಲೀಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಎಲ್ಲ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಮೇನ್ ಒಂದು ಗೂಗಲ್ ಗ್ಯಾಲರಿ ಇದ್ದಿದ್ದಿಲ್ಲ, ಇವೆಲ್ಲ ಗೂಗಲ್ ಫೋಟೋಸಲ್ಲಿ ಸೇವ್ ಆಗಿದ್ದು. ಅದರಲ್ಲಿ ಒಂದು 20 ತೆಗೆದಿದ್ದೆ. ಆ 20ರಲ್ಲಿ 10ನ್ನ ಇವ್ರಿಗೆ ಕಳಿಸಿದ್ದೀನಿ ಇವಾಗ ರಿಯಾಕ್ಟ್ ಮಾಡೋಣ ಅಂತ. ಇದೊಂಥರ ಸೆಲ್ಫ್ ಟ್ರೋಲ್ ಇದ್ದಂಗೆ, ನಾನು ಹೆಂಗಿದ್ದೀನಿ ಅಂತ ನನ್ನನ್ನೇ ನಾನು ಅಸಹ್ಯ ಮಾಡ್ಕೊಳ್ಳೋಕೆ ತೋರಿಸ್ತಾ ಇದ್ದೀನಿ. ಓಕೆ ಸ್ಟಾರ್ಟ್. ಓಕೆ, ಫಸ್ಟ್ ವಿಡಿಯೋ. ನೀವು ಆಮೇಲೆ ನೋಡು ಅಂತ ನಗಬೇಡಿ, ಯಾಕಂದರೆ ನಂಗೆ ಜಸ್ಟ್ ಅವಾಗ 17-18 ವರ್ಷ ಅಷ್ಟೇ ಗೈಸ್. ಒಂಥರ ಚೈಲ್ಡ್ ಅಂದರೆ ಚೈಲ್ಡು. ಅವಾಗ ಅದು ಒಂದು ಹುಯಿ ಅಂತ ಟಿಕ್ಟಾಕ್ ಇತ್ತು. ಸೊ ಆ ಥರ ಹಂಗೆ ಇವಾಗ ನೋಡಿ ಏನಿಲ್ಲ, ನಿಮ್ಗೆ ಏನಾದರೂ ಅನ್ಸಿದ್ರೆ ಅದನ್ನ ಕಮೆಂಟಲ್ಲಿ ಹೇಳ್ಬೋದು. ಅದು ಕೊಡಿ ಫನ್. ನಾವು ಆ ಫನ್ ಅಂತ ಅಂದ್ಕೊಂಡೆ ಸ್ಟಾರ್ಟ್ ಮಾಡ್ತಿರೋದಿಲ್ಲ, ಅಂದರೆ ನಾನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇರಲಿ, ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಓಕೆ ಅಂತ ಮಾಡ್ತಿರೋದು. ಜಸ್ಟ್ ನೀವು ಆಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ. ಶಾಂತಿ, ಸಿಪಾಯಿ ಊಟ ತಗೊಂಡೋಯ್ತಿದ್ಯಾ? ನಮ್ಮಮ್ಮಂಗೆ ಏನೇನ್ ಕೆಲ್ಸ? ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಆಗೋಯ್ತು. ಶಾಂತಿ, ತಗೊಂಡು ಗರಿಮೈ ಕೊಟ್ಬಿಡವ. ಇದು ಹೆಂಗಿದು? ಮುರಿಯೋದು ಅದು ಹೆಂಗೆ ಬರುತ್ತೆ? ಹಿಂಗೆ ಮೂಗು ಹರ್ಸೋದು, ಲಿಪ್ಪು ಹಿಂಗೆ ತಿರುಗ್ಸೋದು. ಅದು ಮಣಕೂರಲ್ಲಿ ಸರ್, ನಾವು ಒಂದು 3 ಮನೆ ಚೇಂಜ್ ಮಾಡಿದ್ವಿ. 2ನೇ ಮನೆ 3ನೇ ಮನೆ ಅನ್ಸುತ್ತೆ. ಮಣಕೂರು ಮನೆ ಇದ್ದಾಗ 3ನೇ ಮನೆ ಏನೋ ಅದು. ಏನು ಹೇಳೋಕ್ಕಾಗಲ್ಲ. ಅವಾಗೆಲ್ಲ ಕರ್ಲಿ ಹೇರ್ಸ್ ಹಂಗಾರೆ. ನಂದು ಕರ್ಲಿ ಹೇರ್. ಶಾಂತಿ, ಸಿಪಾಯಿ ಊಟ ಶಾಂತಿನೋ? ನಮ್ಮಮ್ಮಂಗೆ ಏನೇನ್ ಕೆಲ್ಸ? ಕರ್ಲಿ ಅಂದ್ರೆ ಫುಲ್ ಕರ್ಲಿ ಇರಲ್ಲ, ವೇವ್ ತಗೊಂಡು ಗರಿಮೈ ಕೊಟ್ಬಿಡವ ಅಂತಾನೆ. ಅವನು ಬೇಬಿ ಯುದ್ಧಕ್ಕೆ ಸಿದ್ಧವಾಗಿರ್ತಾನೆ. ಕೈಯಲ್ಲಿ ಬಾಂಬ್ ಇರುತ್ತೋ ಬಂದೂಕ ಇರುತ್ತೋ ಏನು ಹೇಳೋಕ್ಕಾಗಲ್ಲ. ಲಿಟ್ರಲಿ ಇವ್ರು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮಂತ್ರ ಒಂದು ಫೋಟೋಕ್ಕೆ ಫೋಸ್ ಕೊಟ್ಟು ಒಂದು ಸ್ಮೈಲ್ ಮಾಡು, ಸ್ಮೈಲ್ ಅಂದ್ರೇನೆ ನಾವು ಅಯ್ಯೋ ಎಸ್ಸಲೇಪ ಸ್ಮೈಲು ಅಂತ ಅನ್ಕೊಂತೀವಿ. ಇಲ್ಲಿ ನೋಡಿದ್ರೆ ಫಿಲ್ಮ್ ಆಕ್ಟರ್ಗಳು ಹೆಂಗ್ ಮಾಡ್ತಿದ್ರು ಏನಪ್ಪ, ಹಿಂಗೆ ಕಲ್ಸಿರ್ತಿದ್ರು ಅನ್ಸುತ್ತೆ. ಈ ಟಿಕ್ಟಾಕ್ ಅಲ್ಲಿ ಬೇಜಾನ್ ಆಕ್ಟರ್ಸ್ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಇಂಡಿಯಾದಲ್ಲಿ. ಅವಾಗ ಟಿಕ್ಟಾಕ್ ಮಾಡಿದ್ರೆ ಇವತ್ತೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ ಆಗಿರೋದು ಅವರೆಲ್ಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅವಾಗ ಮಾಡ್ಕೊಂಡು ಮಾಡಿದವ್ರೆ ಅವರೆಲ್ಲ. ಕಂಟೆಂಟ್ ಕ್ರಿಯೇಟರ್ ಇವಾಗ ಆಗಿದ್ದಾರೆ. ಕಾರು ಬಂಗ್ಲೆಲ್ಲ ತಗೊಂತಿದ್ದಾರೆ, ಅವಾಗ ಹಿಂಗ್ ಮಾಡ್ದಾರಲ್ಲ. ಜುಮ್ಕಿ ಇದಕ್ಕೆಲ್ಲ ಬೇಕಾಗಿರೋ ಸೆಟ್ ಮಾಡ್ಕೊಂಡಿರೋದು. ಅದೆಲ್ಲ ನಮ್ಮ ಮನೇಲಿ ಇದ್ದು. ನಾನೇನು ಇವಾಗೇನು ಅಷ್ಟೊಂದು ಫ್ಯಾಷನ್ ಏನಿಲ್ಲ, ಅವಾಗೇನು ಇರಲಿಲ್ಲ. ಶಾಂತಿ, ತಗೊಂಡು ಗರಿಮೈ ಕೊಟ್ಬಿಡವ ಅಂತಾನೆ. ಅವನು ಯಾವಾಗ್ಲೂ ಯುದ್ಧಕ್ಕೆ ಸಿದ್ಧವಾಗಿರ್ತಾನೆ. ಓಕೆ, ನೆಕ್ಸ್ಟ್ ಕೈಯಲ್ಲಿ ನೋಡೋಣ. ಬಾಂಬ್ ಇರುತ್ತೆ. ನೋಡು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಯಾರೇ 1990 ಕಾಯಿಸಿದೀವಿ ಈ ವಿಡಿಯೋ ನೋಡಬೇಕು. 1980s ಅಲ್ಲಿ ಎಡಕಲ್ ಗುಡ್ಡದ ಮೇಲೆ ಓಲ್ಡ್ ಸಾಂಗ್ ಅಲ್ವಾ? ಸೊ ಓಲ್ಡ್. ಎಡಕಲ್ ಯಾವ ಮೂವಿ ಸಾಂಗ್ ಇದು? ಕನಸಿನ ಯಾವ್ದೋ ವಿಷ್ಣು ಅದೇ ಒಟ್ಟಲ್ಲಿ ಬಂಧನ, ಈ ಎಡಕಲ್ ಆ ಮೂವಿ. ಹಳೇದು ಅನ್ಸತ್ತೆ. ಎಡಕಲ ಗುಡ್ಡದ ಮೇಲೆ, ದಾರಿ ತಪ್ಪಿದ ಮಗ, ಆ ಸೀರೀಸ್ ಅಲ್ಲಿ ಏನ್ ಮೂವಿ ಬರ್ತಿದ್ವಲ್ಲ, ಸೊ ಅದು ಅವಾಗೆಲ್ಲ ಸೇರಿ ಉಟ್ಕೊಂಡು ಅದೇನು ಕಟ್ಕೊಂತಿದ್ರು. ಆಕ್ಚುಲಿ ಅದು ಸೀರೆ ಅಲ್ಲ, ಅದು ಡ್ರೆಸ್ ಮೇಲೆ ಸುಮ್ನೆ ಅದು ಕೂತಿದ್ದೀನಲ್ವಾ, ಸೀರೆ ತರ ಕಾಣಿಸ್ತಿದ್ದಲ್ಲ. ಈಗ ಕೂತಿದ್ದೀನಲ್ವಾ, ಸುಮ್ನೆ ಸೀರೆದ ಹಿಂಗ್ ಹಾಕೊಂಡಿದ್ದೀನಿ ಅಷ್ಟೇ. ಅದು ಹಿಂಗ್ ದಿಪ್ಪಟ ಇರ್ತದಲ್ಲ, ಇದು ಡ್ರೆಸ್ ಇದೆ ಆಕ್ಚುಲಿ, ಮನೆಗೆ ಹಾಕೊಳ್ಳೋ ಡ್ರೆಸ್. ಸುಮ್ನೆ ಆ ಡ್ರೆಸ್ಗೆ ಹಿಂಗ್ ಹಾಕೊಂಡಿರೋದು, ಅದು ಸೀರೆ ತರ ಕಾಣಿಸ್ತಿದೆ. 1980s ಅಲ್ಲಿ ಹೀರೋಯಿನ್ಗಳು ಇರ್ತಿದ್ರಲ್ಲ, ಇಷ್ಟ ಹಿಂಗ್ ಹಾಕೊಂಡು, ಆರ್ತಿ, ಕಲ್ಪನಾ, ಸೊ ಆತರ ಡ್ರೆಸ್ ಕೊಡಿದಂಗಾರೆ. ಸಾಂಗ್ ಕೇಳೋಣ ಇನ್ನೊಂದ್ಸಲ. ನಾನು ರಿಯಾಕ್ಷನ್ ಮಾಡ್ತಿದ್ದೀನಿ ಅದಕ್ಕೆ ನೋಡಿ. ನನಗೆ ಒಂಥರ ಅನ್ಸುತ್ತೆ ನೋಡಕ್ಕೆ. ಯಾವ ಏಜ್ ಇದು? ಎಷ್ಟನೇ ಕ್ಲಾಸ್? ಸ್ಕೂಲಾ? ಡಿಗ್ರಿ ಫಸ್ಟ್ ಇಯರ್. 10 ವರ್ಷ ವಯಸ್ಸು. 10 ವರ್ಷದ ಹಿಂದೆ ಮಾಡಿದ್ರೆ ಇವಾಗಿನ ಏಜ್. ಟಿಕ್ಟಾಕ್ ಅಲ್ಲಿ ಹಾಡ್ಗಳೆಲ್ಲ ಟಿಕ್ಟಾಕ್ ಅಲ್ಲಿ ಬರ್ತಿತ್ತ? ಅದಕ್ಕೆ ಬರೋದಕ್ಕೆ ನೀವು ಆಕ್ಟ್ ಮಾಡೋದು, ಅಷ್ಟೇ, ಲಿಪ್ ಸಿಂಕ್ ಮಾಡೋದು, ಅಷ್ಟೇ, ಮುಖ ಹಿಂಗ್ ಮಾಡೋದು.
ಆಕ್ಷನ್ ಬಟ್ ಅದೇನು ಈಸಿ ಅಲ್ಲ. ಇವಾಗ ನಿಮಗೇನಾದ್ರೂ ಕೊಟ್ಟು ಆರ್ಡರ್ ನೀವು ಮಾಡೋದ್ರ ಮಾಡ್ತೀರಾ, ಮಾಡಕ್ ಬರಲ್ಲ. ಅದನ್ನ ಮಾಡೋದು ಒಂದು ಕಲೆ. ಅದು ಟಿಕ್ಟಾಕ್ ಅಲ್ಲಿ ಆಗಿದ್ ಮಾಡಿರೋದು. ಯಾವ್ದಾದ್ರು ಹೋಗಿ ಸ್ಟೇಜ್ ಅಲ್ಲಿ ಮುಂದೆ ಮಾಡು ಅಂತ ಹೇಳಿದ್ರೆ ಸ್ಟೇಜ್ ಗೈಸ್, ನಾನು ಸ್ಟೇಜಲ್ಲಿ ಡಾನ್ಸ್ ಎಲ್ಲ ಮಾಡಿದ್ದೀನಿ, ನೋಡಿಲ್ವಾ ನೀವು? ಗೈಸ್ ನಾನು ಮಾಡಿದ್ದೀನಿ ಗೈಸ್. ಸ್ಟೇಜ್ ಮಾಡಿದ್ದು ಅಪ್ಪ ತೋರಿಸಿದ್ರೆ ವಿಡಿಯೋ ಮಾಡಿದ ತಕ್ಷಣ ನಾನು ಮತ್ತೆ ರೀಪ್ಲೇ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇನ್ನೊಂದ್ಸಲಿ ಓಕೆ ಇವ್ರು ಮರ್ತೋಗಿದ್ದಾರೆ guys. ನೋಡಿ, ನಾನು ಕಮೆಂಟ್ ಅಲ್ಲಿ ತಿಳಿಸ್ತೀನಿ ಹೌದು ಸ್ಟೇಜ್ ಅಲ್ಲಿ ಮಾಡಿದ್ದನ್ನು ತೋರಿಸಿದ್ದಾರೆ ಅಂತೇಳಿ. 500 ಟಿಕ್ಟಾಕ್ ವಿಡಿಯೋಸ್ಗೂ ಸ್ಟೇಜ್ ಅಲ್ಲಿ ಮಾಡಿರೋ ವಿಡಿಯೋಸ್ಗೂ ಕಂಪೇರ್ ಮಾಡೋಣ. ಶೋರ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ. ಇವ್ರು ಮರ್ತೋಗಿದ್ದಾರೆ. ಇದು ಹಾಕೊಂಡ್ರೆ ಅದು ಒಂಥರ ಅವಾಗ ಎಲ್ಲರೂ ಹಂಗ ಹಾಕೊಂತಿದ್, ಅದೊಂದು ಟ್ರೆಂಡ್ ಅವಾಗ ಅದು ಹಾಕೊಳ್ಳೋದು. ಇದು ಟೈಟ್ ಆಗಿ ಹಾಕೊಂಡು ಡಾಲರ್ ಟೈಪ್ ಇವಾಗೆಲ್ಲ ಹಿಂಗೆಲ್ಲ ಹಾಕೋತೀವ, ಅವಾಗ ಅದೊಂದು ಹುಚ್ಚು. ಪಾಪ ಟಿಕ್ಟಾಕ್ ಬ್ಯಾನ್ ಮಾಡಿ ಗವರ್ಮೆಂಟ್ ಎಷ್ಟು ಜನಗಳ ಕಲೆನ ಕಿತ್ಕೊಂಡ್ಬಿಟ್ಟಿದೇನೋ. ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಎಲ್ಲ ಆಮೇಲೆ ಇನ್ಸ್ಟಾಕ್ ಬಂದಿದೆ. ಅಲ್ಲಿವರೆಗೂ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅದೇನು ಇರಲಿಲ್ಲ. ಜಸ್ಟ್ ನೀವು ಇವಾಗ ಹೆಂಗ ಫೇಸ್ಬುಕ್ ಯೂಸ್ ಮಾಡ್ತಿರೋ ಅದೇ ತರ ಇತ್ತು. ಇದೆಲ್ಲ ಹೋದ ತಕ್ಷಣ ಎಲ್ಲರೂ ಬಂದು ಅಲ್ಲಿ ರೀಲ್ಸ್ ಅಂತ ಶುರು ಮಾಡ್ಕೊಂಡ್ರು. ಟಿಕ್ಟಾಕ್ ಚೈನಾ ಆ್ಯಪ್, ಅದರಿಂದ ತುಂಬಾ ಯೂತ್ಸ್ ಒಂಥರ ಯೂಸ್ ಮಾಡ್ಕೊಂಡ್ರೆ ಒಂಥರ ಮಿಸ್ಯೂಸ್ ಏನೋ ಆಗ್ತಿತ್ತು. ಅಂಡ್ ಚೈನಾಗೆ ಅದರಿಂದ ತುಂಬಾ ಬೆನಿಫಿಟ್ ಏನೋ ಆಗ್ತಿತ್ತು ಅನ್ನೋ ರೀಸನ್ಸ್ಗೆ ನಮ್ಮ ಯೂತ್ಸ್ ಅದಕ್ಕೆ ತುಂಬಾ ಅಡಿಕ್ಷನ್ ಆಗ್ತಿದ್ದಾರೆ. ಸಮಥಿಂಗ್ ಏನೋ ಇಂಡೈರೆಕ್ಟ್ಲಿ ಆ ಮನೆಗೆ ಬೇರೆ ಏನಕ್ಕೂ ಯೂಸ್ ಆಗುತ್ತೆ ಅನ್ವಾಂಟೆಡ್ ಥಿಂಗ್ಸ್ಗೆ ಅಂತೇಳಿ ಅದನ್ನ ಬ್ಯಾನ್ ಮಾಡಿತ್ತು ಗೌರ್ಮೆಂಟು. ನಾನು ಇದನ್ನ ಪಬ್ಲಿಕಲ್ಲಿ ಪೋಸ್ಟ್ ಕೂಡ ಮಾಡ್ತಿದ್ದಲ್ಲ ನಮ್ಮ ಮನೇಲಿ. ಯಾವಾಗಿನ ನಾನು ಓದ್ತಾ ಇದ್ದೆ, ನಮ್ಮ ಅಣ್ಣ ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಅಣ್ಣ ಇದು ಮಾಡಿದೆ ಬೈತಿದ್ದ. ಈ ಓದೋ ಟೈಮಲ್ಲಿ ಇದೆಲ್ಲ ಬೇಕಾ, ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ ಇದನ್ನು ಬಿಟ್ಬಿಟ್ಟು ಇಂಡಸ್ಟ್ರಿಗಾರ ಹೋಗು ಅಂತ ಉಗಿತಿದ್ದ. ಬಟ್ ನಾನು ಎಲ್ಲ ಓದಿ ಎಲ್ಲ ಕಂಪ್ಲೀಟಾಗಿ ನಾನು ಬೆಂಗಳೂರಿಗೆ ಹೋದ್ನಲ್ಲ, ಅವಾಗ ನಮ್ಮ ಅಣ್ಣನೇ ಕಳಿಸ್ತಿದ್ದ, ಈ ರೀಲ್ಸ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆಗೆ ಅಂತ. ಈ ರೀಲ್ಸ್ ನೀನು ಪಬ್ಲಿಕ್ ಆಗ್ತಿದ್ದಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಪ್ರೈವೇಟ್ ಅಕೌಂಟ್ ಇತ್ತು ಅದು. ಇವಾಗ ಇನ್ಸ್ಟಾದಾಗ ಹೆಂಗ್ ಪ್ರೈವೇಟ್ ಇದೆ ಗೊತ್ತಾ, ನಮ್ಮ ಫಾಲೋವರ್ಸ್ ಅಷ್ಟೇ ನೋಡಂಗೆ. ಟಿಕ್ಟಾಕ್ ಅಲ್ಲೂ ಪ್ರೈವೇಟ್ ಪಬ್ಲಿಕ್ ಇತ್ತು. ಅಲ್ಲೂ ಕೂಡ ನಾನು ಬರೀ ನಂದೊಂದು 5 ಜನ ಫ್ರೆಂಡ್ಸ್ ಅಷ್ಟೇ, 5 ಜನ ಅಷ್ಟೇ ನೋಡ್ಬೇಕು ನನ್ನ ಕ್ಲೋಸ್ ಫ್ರೆಂಡ್ಸ್. ಪಬ್ಲಿಕ್ ಅಂತ ಇರ್ತಾನಿರಲಿಲ್ಲ, ಯಾರು ನೋಡಕ್ಕೂ ಹಾಕಿರ್ಲಿಲ್ಲ. ನಮ್ಮ ಮನೆ ಬಿಡ್ತಾನೆ ಇರಲಿಲ್ಲ ಅವಾಗ. ಆಕ್ಚುಲಿ ಇಥಿಯೋಪಿಯಾದಲ್ಲೂ ಕೂಡ ಇನ್ನು ಇನ್ಸ್ಟಾಗ್ರಾಮ್ ಯಾರು ತುಂಬಾ ಜನ ಯೂಸ್ ಮಾಡ್ತಿಲ್ಲ. ಥ್ರೆಡ್ ಇನ್ಸ್ಟಾಗ್ರಾಮ್ ಇಲ್ಲ ಟಿಕ್ಟಾಕ್ ಕೊಡ್ತಿದ್ರೆ ತುಂಬಾ ಜನ ಟಿಕ್ಟಾಕ್ ಅಲ್ಲಿ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಪ್ಪ ಇದೊಂದು ರೌಡಿ ಚೈಲ್ಡ್ ಚಪಾತಿ ಏನಿದೆ. ಸುದೀಪ್ ಅಣ್ಣನ ಡೈಲಾಗ್ ಅನ್ನ ಇಂತ ಚೈಲ್ಡ್ ಚಪಾತಿ ಹೇಳ್ತಿದ್ದಾರೆ ಅಂದ್ರೆ ಯಪ್ಪ ಎಂತ ಡಬ್ಬ ಆಕ್ಟಿಂಗ್ ಇದು. ನೋಡ್ಕೊ ಎರಡು ಕಣ್ಣ ಸಾಲದು. ಯಪ್ಪ ನಾನು ಇದನ್ನ ಹೆಂಗಾರ ಮಾಡಿದ್ದ ಅನ್ಸುತ್ತೆ. ಅಯ್ಯೋ ಪೋಸ್ ಕೊಟ್ಟಿರೋದು ಪಂಚ್ ಅಂತ ಗೈಸ್. ಚೈಲ್ಡ್ ಚಪಾತಿ ತರ ಇದಾರೆ. ಆ ಪರ್ಸನಾಲಿಟಿ ಮ್ಯಾಚ್ ಆಗ್ತೀವ ಅನ್ನೋದಾದ್ರೂ ಒಂಚೂರು ಇರ್ಬೇಕಿತ್ತು. ಸುಮ್ನೆ ಹುಯಿ ಅಂತ ಮಾಡಿರೋದು. ಆ ರಿಯಾಕ್ಷನ್ ನೋಡಿಲ್ಲ. ಯಪ್ಪ ನೀವ್ ಇನ್ನೊಂದು ಅಬ್ಸರ್ವ್ ಮಾಡಿಲ್ಲ, ಯೂಸರ್ ನೇಮ್ ಜಾನು. ನನ್ನ ಹೆಸರು ಕೂಡ ಇಟ್ಕೊಂಡಿದ್ದಿಲ್ಲ ನಾನು. ಮನೆ ಬೈತಾರೆ, ಮನೆಗೆ ಬೈತಾರೆ ಅಂತ. ಇಲ್ಲ, ಮನೆಗೆ ಇದೆಲ್ಲ ಗೊತ್ತಾಗುತ್ತೆ. ನಾವೀಗ ವಾಟ್ಸಪ್ ಸ್ಟೇಟಸ್ ಹಾಕ್ತಿದ್ದೆ ನಾನು. ಸೊ ಇದು ಹಿಂಗೆ ಬಂದೇ ಬರುತ್ತೆ. ಅಂದರೆ ನಂದು ನೇಮ್ ಇಡೋದು ಬೇಡ ಅಂತ ನನಗೆ ಸ್ವಲ್ಪ ಜಾನು ಹೆಸರು ಇಷ್ಟ ಇತ್ತು. ಸೊ ಅದರಲ್ಲೇ ಹಾಕೊಂಡಿದ್ದೆ ನಾನು. ನಿಮಗ ಇದರಲ್ಲಿ ಯಾವುದು ಕಾನ್ಸಂಟ್ರಿಕ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಸ್ವಲ್ಪ ಅದೇನೋ ಕರೀತಿದ್ರು ಅಂತ ಹೇಳಿ ಪ್ಲೇಸ್ ಕಂಡಿಡಿರಿ. ನಿಮಗೆ ಗೊತ್ತು ನಮ್ಮ ದಾವಣಗೆರೆ ಗ್ಲಾಸಸ್ ಗೈಸ್. ನಮ್ಮ ದಾವಣಗೆರೆ ಗ್ಲಾಸ್ ಹೌಸ್ಗೆ ಹೋಗಿದ್ದೆ ಅಂತ ಹೇಳಿದ್ರು. ಡಿಗ್ರಿ ಮುಗಿದ ಮೇಲೆ ಇಲ್ಲ ಎಲ್ಲ ಡಿಗ್ರಿಲೇ ಎಲ್ಲ ವಿಡಿಯೋ. ಡಿಗ್ರಿ ಮುಗಿದ್ಮೇಲೆ ಹಿಂಗೆಲ್ಲ ಚಂಗಲ್ ಮಾಡಿಲ್ಲ. ಯಾವುದು ಇದು ನಾಗರ ಹೌಸ್ ಹಂಗ ಅಲ್ಲ, ಇದು ರಕ್ತ ಕಣ್ಣೀರು ಒಳಗಡೆ. ಓಕೆ, ಉಪ್ಪಿದು ನೋಡಿ ಗೈಸ್. ನಮ್ಗೆ ಇವ್ರದ್ದು ಇಲ್ಲಿ ಆಕ್ಷನ್ ನೋಡ್ತಾ ಇದಕ್ಕೆ ಯಾರು ಹೀರೋ ಅನ್ನೋದು ನಾವು ಮರ್ತಿದೀವಿ. ಅದು ಆಕ್ಚುಲಿ ನಂದು ಬರ್ಡೇಗೆ ನನ್ನ ಫ್ರೆಂಡ್ಸ್ ಅಲ್ಲಿ ಕೇಕ್ ಕಟ್ ಮಾಡಕ್ಕೆ ದಾವಣಗೆರೆ ಗ್ಲಾಸ್ ಹೌಸಿಗೆ ಕರ್ಕೊಂಡು ಹೋಗಿದ್ರು ಡಿಗ್ರಿಯಲ್ಲಿ ಇದ್ದಾಗ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಸುಮ್ಮನೆ ಪಾರ್ಕ್ ಅದು ಗ್ಲಾಸ್ ಹೌಸ್ ರೌಂಡ್ ಹೊಡಿಬೇಕಾದ್ರೆ ವಿಡಿಯೋ ಮಾಡಿದ್ದು ನೋಡಿ ಗೈಸ್. ಇವ್ರಿಗಾದ್ರೂ ಕಾಲೇಜಲ್ಲಿ ಇದ್ದಾಗಲೇ ಆಲ್ರೆಡಿ ಅಲ್ಲಿ ದಾವಣಗೆರೆ ಗ್ಲಾಸ್ ಹೌಸಿಗೆ ಬಂದು ಕೇಕ್ ಕಟ್ ಮಾಡ್ಸೋರೆ. ನಮ್ಮ ಹುಡುಗರು ಇದ್ವು ಇಂಜಿನಿಯರಿಂಗ್ ಅಲ್ಲಿ, ಅಲ್ಲೇ ರೋಡಲ್ಲೇ ಕರ್ಕೊಂಡ್ ಅಲ್ಲೇ ಮಾಡಿಸ್ತಿದ್ರು. ಇಲ್ಲಾಂದ್ರೆ ರೂಮಲ್ಲಿ ಹೋಗಿ ಮೇಲ್ಗಡೆ ಟೆರೆಸ್ ಅಲ್ಲಿ ಮೊಟ್ಟೆ ಹೊಡೆದು ಅಲ್ಲಿ ಕೇಕ್ ಕಟ್ ಮಾಡಿಸ್ತಿದ್ರು ಗೈಸ್. ನಂದು ಆಮೇಲೆ ಇನ್ನೊಂದು ಬರ್ಡೇ ಕೂಡ ಗೈಸ್, ನನ್ನ ಫ್ರೆಂಡ್ಸ್ ಡಿಗ್ರಿಯಿಂದ ಹಿಡಿದು ಇಲ್ಲಿವರೆಗೂ ನನ್ನ ಬರ್ಡೇ ನನ್ನ ಜೊತೆಗಿದ್ದವ್ರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅವಾಗಿಂದ ನಾನು ವಿಡಿಯೋ ತೋರಿಸಿದ್ದೀನಿ. ಇವರು ಏನು ಹಿಂಗೆಲ್ಲ ಮಾಡಿದ್ದಾರೆ ಅಂತ. ಬೆಂಗಳೂರಲ್ಲಿದ್ದಾಗ ಅಷ್ಟೇ ನನ್ನ ರೂಮ್ಮೇಟ್ಸ್ ಎಲ್ಲ ಹಿಂಗೆ ಬಾಗ್ಲಲ್ಲೆಲ್ಲ ಹಿಂಗೆ ಹಾರ್ಟ್ ಬಿಡಿಸಿ ಹೂವಲ್ಲಿ ಅದ್ರ ಮೇಲೆ ನಡ್ಕೊಂಬರಂಗೆ, ಆಮೇಲೆ ಬಾಲ್ಕನಿಲೆಲ್ಲ ಕ್ಯಾಂಡಲ್ ಹಚ್ಚಿ ಅದರಲ್ಲಿ ಡಿನ್ನರ್ ಮಾಡೋ ಥರ. ಆಮೇಲೆ ವಯನಾಡಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ದೀವಿ, ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಮದುವೆ ಆದಮೇಲೆ ಇವಾಗ ಆಲ್ರೆಡಿ ನಾನು ಅಲ್ಲೆಲ್ಲ ಬಿಟ್ಟಿದ್ನಲ್ಲ. ಸೊ ಇವಾಗ ಇವರು ನನಗೆ ಅಲ್ಲಿ ರಾಳೆ ಮೇಲೆ ಸೆಲೆಬ್ರೇಟ್ ಮಾಡಿದ್ರು.
ಅದರಲ್ಲಿ ಇವ್ರ ಅಣ್ಣ ನಾವು ಅರೇಂಜ್ ಮಾಡಿದ್ವಿ ಎಲ್ಲ ಅವ್ರ ಅಣ್ಣಂದೇ ಸೊ ನಂದು ಎವ್ರಿ ಇಯರ್ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಆಗುತ್ತೆ. ಇಲ್ಲಿವರೆಗೂ ಆಗಿದ್ದೇನೋ ಗೊತ್ತಿಲ್ಲ, ಬಟ್ ಫ್ಯೂಚರ್ ಅಂದ್ರೆ ನಾನು ಪ್ರಾಮಿಸ್ ಮಾಡಲ್ಲ. ಇದು ಓಹೋ, ಹುಬ್ಬಳ್ಳಿ ಯಾರು ಹುಬ್ಬಳ್ಳಿ ಇಲ್ಲಿ ಯಾರೋ ಇವ್ರ ಫೇವ್ರೇಟ್ ಫ್ರೆಂಡ್, ಇವ್ರು ಚಡ್ಡಿ ಕುಚುಕು ಏನೋ ಅದೆಲ್ಲ ಹೇಳ್ತಾರೆ, ಕುಚುಕು ದೋಸ್ತು. ಎಸ್ ಗೈಸ್, ಇವರು ಡಿಗ್ರಿಯಿಂದ ಫ್ರೆಂಡ್ಸ್ ನಾವು ಅಡಿ ಫುಲ್ ನೋಡೋಣ ಕ್ಲೋಸ್. ನಿಮ್ಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಇವ್ರ ಪಾರ್ಟ್ನರ್ ಅವಾಗ ಮಾಡ್ಲಿಕ್ಕೆ ಅಂತ ಹೇಳಲ್ಲ, ಅವರು ನನಗೆ ಹೆಂಗ್ ಮಾಡ್ತಿದ್ದೆ ನನ್ನನ್ನು ಅಷ್ಟೇ ನೋಡ್ತಾ ಇದ್ರು, ಅಷ್ಟ್ರು ಮಾಡ್ತಾ ಇದ್ರು. ಅವ್ರದ್ದೇ ಪ್ರೊಫೈಲ್ ಇತ್ತು, ಯಾರಿಗೂ ಹೆಲ್ಪ್ ಮಾಡಂಗಿಲ್ಲ, ಅವ್ರವ್ರದೇ ಪ್ರೊಫೈಲ್ ಅವ್ರವರು ಮಾಡ್ತಿದ್ರು. ಈ ಸಾಂಗ್ಗಳೆಲ್ಲ ಅವಾಗ ಬಂದಿದ್ವಾ? ಬೈಕೆಲ್ಲ ಮಾಡ್ತಿರೋದು. ಡಿ.ಟಿ ತಾನೆ ಇದು? ಡಿ.ಟಿ ಇದು ಮಾಸ್ಟರ್. ಯಾವ ಸಾಂಗ್ ಹಂಗಾರೆ ಇದು? ಆಮೇಲೆ ಇದು ಮೊನ್ನೆ ನಿಮ್ದು ಒಂದು ನಾನು ರೀಲ್ಸ್ ಯಾವ್ದೋ ಮಾಡಿದ್ವಲ್ಲ, song ರೀಲ್ಸ್ ಫಸ್ಟ್ ರೀಲ್ಸ್ ನಿಮ್ದು ಆ, ಮಾಡಿದ್ನಲ್ಲ, ಹಾಕಿದ್ನಲ್ಲ ಅದು. ಇದು ಯಾವ್ದು ಮೂವಿ ಅಂದ್ರೆ ಜೋಶ್ ಅನ್ಸುತ್ತೆ. ಗೊತ್ತಿಲ್ಲ ಗೈಸ್ ಇದು ಯಾವ್ದು ಅಂತೇಳಿ. ಜೋಶ್ ಮೂವಿ ಇದು. ನೀವು ಕಮೆಂಟ್ ಮಾಡಿ ತಿಳಿಸಿ ಸಾಂಗ್ ಯಾವ್ದು ಅಂತ ಗೊತ್ತಿಲ್ಲ. ಜೋಶ್ ಪಕ್ಕ ಅದು. ನನ್ನ ಆಕ್ಷನ್ ನೋಡು, ಹುಡುಗ ಫುಲ್ ಹುಡುಗ. ಅಲ್ಲ ಗೈಸ್, ಚಂದ್ರನ್ ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಚಂದ್ರನ್ ಕದ್ದೆ ಅಂತ ಹೇಳಿದ್ರೆ ಹಿಂಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಹುಡುಗನ ತರ ಮಾಡ್ಬಿಟ್ಟಿದೀನಿ. ಪಾಪ ಅಲ್ಲಿ ಯಾರು ಮಧು ಹಿಂದೆಗಡೆ ಮಲ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡು. ನೋಡಿ ಗೈಸ್ ಹೆಂಗ್ ಮಾಡಿದ್ದಾರೆ. ಹಾಸ್ಟೆಲ್ ಅಲ್ಲಿ ನೈಟ್. ಅಯ್ಯೋ ಇವಳು ನುಲೆ ನೋಡು. ಇವ್ರು ಆಕ್ಟಿಂಗ್ ನೋಡ್ಬೇಕು ಇಲ್ಲಿ ಒಂದೊಂದು. ನಾನಂತೂ ಯಪ್ಪ ಇದಂತ ನೋಡು, ನನ್ನ ಹೇರ್ ಸ್ಟೈಲ್ ನೋಡು, ತಳ್ಳು ಕೋಳಿ ತರ ಇದ್ದೀನಿ ಇಲ್ಲಿ. ಎರಡು ಕಣ್ಣ ಸಾಲದು ನೋಡ್ಲಿಕ್ಕೆ ಗೈಸ್. ಅದೇ ಪರ್ಸನಾಲಿಟಿಗೂ, ಆ ಕೂದ್ಲಕ್ಕೂ, ಆಮೇಲೆ ನಾನು ಅದ್ರಾಗ ಬಿಲ್ಡಪ್ ಕೊಟ್ರು. ತಲೆ ತುಂಬಾ ಕೂದಲು ತುಂಬಾ ಇಲ್ಲ ಇವಾಗ. ಅಲ್ಲ, ಆ ಲೈನ್ ಬಿಲ್ಡಪ್ ನೋಡೋದ್ರಲ್ಲ ಹೆಂಗೆ. ಅದು ಉದ್ದಕ್ಕೂ ಅಲ್ಲ, ಇದು ಕಟ್ ಮಾಡ್ತಿರೋದ. ಆಕ್ಚುಲಿ ಅದು ಕಟ್ ಮಾಡಿಸಿದಾಗ ಹೆಂಗ್ ಗೊತ್ತಾ, ಈಗ ಇವ್ ನಾವು ಸಲೂನ್ಗೆ ಹೋದಾಗ ಫುಲ್ ಅವರೆಲ್ಲ ಕಟ್ ಮಾಡಿದಾಗ ಸ್ಪ್ರೇ ಹೊಡೆದಾಗ ಮಸ್ತ್ ಕಾಣುತ್ತೆ. ಒಂದ್ ವಾಶ್ ಆದ ತಕ್ಷಣ ಆಗಿರೋದ್ ಗೊತ್ತಾ, ಹಂಗೆ ಅದು ಮಾಡಿಸ್ದೆ ಮಾತ್ರ ಸಖತ್ ಇಷ್ಟ ಆಗಿತ್ತು. ಮಾಡಿಸಿ ಒಂದ್ ವಾರ ಆದ್ಮೇಲೆ ನಾನು ಹೇರ್ ವಾಶ್ ಎಲ್ಲ ಮಾಡೋದ್ನಲ್ಲ, ಹಂಗಾಗಿತ್ತೆ. ಒಬ್ಬ ನಿನಗೆ ಯಾರು ಲವಲ್ ಬೀಳ್ತಿದ್ದು ಒಂದೇ. ಒಬ್ಬ ಗಾಳಿ ಬಂದ್ರೆ ಉಫ್ ಅಂದ್ರೆ ಹಾರ್ಕೊಂಡು ಹೋಗಂಗಿದ್ಯಾ ಗೈಸ್. ನಂಗೆ ಇವಾಗ 20 ವರ್ಷ. 20 ವರ್ಷಕ್ಕೆ ಹಂಗೆ ನಾವು ಟಿಕ್ ಟಾಕ್ ಮಾಡೋದು ನೋಡಿದ್ವಿ, ಬಟ್ ನಮ್ಗೆ ಏನಕ್ಕೆ ಅನ್ಸಿಲ್ಲ. ನಮ್ಗೆ ಅಂತ ನಿಮ್ಮವ್ರು ಯಾರು ಇಲ್ಲ ನಮ್ ಗ್ಯಾಂಗಲ್ಲಿ ಯಾವ ಹುಡುಗರು ಎಲ್ಲ ಯಾರು ನೋಡಿದ್ರೆ, ಯಾರು ಟಿಕ್ ಟಾಕ್ ಮಾಡಿದವ್ರು ಯಾರಾದ್ರೂ ನಿಮ್ಗೆ ನೆನಪು ಬಂದ್ರೆ ಒಂದ್ಸಲಿ ಕಮೆಂಟ್ ಅಲ್ಲಿ ಟ್ರೈ ಈ ಮಾಡಿ. ಟಿಕ್ ಟಾಕ್ ಅನ್ನೋದು ನನ್ನ ಪ್ರಕಾರ ಈ 97 ಮೇಲೆ ಹುಟ್ಟಿದಾರಲ್ವಾ, 1997 ಮೇಲೆ ಆ ಟೈಮ್ ಅಲ್ಲಿ ಒಳಗ್ನರ್ ಯಾರು ಮಾಡಿಲ್ಲ, ನಾನು ಅಬ್ಸರ್ವ್ ಮಾಡ್ದಂಗೆ. ನಮ್ಗೆ ಆಲ್ರೆಡಿ ಒಂದು PUC ಎಲ್ಲ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಅಥವಾ ಕಾಲೇಜ್ ಬಂದು ಡಿಗ್ರಿ ಓದ್ತಾ ಇದ್ದು, ಆಲ್ರೆಡಿ ಮೆಚುರಿಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇತ್ತು ಅನ್ಸುತ್ತೆ. ಸೊ ಈ ತರ ವಿಡಿಯೋಸ್ ಮಾಡಲ್ಲ ನಾವು ಸಣ್ಣವ್ರು. ನಮ್ಮ ಕಾಲೇಜಲ್ಲಿ ಯಾರು ಟಿಕ್ ಟಾಕ್ಸ್ ಯಾರು ಮಾಡಿಲ್ವಾ ಹಂಗಾರೆ? ನಿಮ್ಗೆ ಗೊತ್ತು, ಟಿಕ್ ಟಾಕ್ ಆಪ್ ಏನೋ ಡೌನ್ಲೋಡ್ ಮಾಡ್ಕೊಂಡಿದ್ ನೆನಪಿದೆ, ನೋಡಕ್ ಮಾಡಿರ್ತಾರೆ ಮೇ ಬಿ. ನೋಡಿರೋದು ಕಡಿಮೆ ಬಿಡು ಹಂಗಾರೆ. ನೀವ್ಯಾರಾದ್ರೂ ಮಾಡಿದ್ದೀರಾ? ನೀ ವಿಡಿಯೋ ನೋಡೋರೆಲ್ಲ ನಿಮ್ಮಂತವ್ರೆ, ಅವ್ರಿಲ್ಲ ಇಲ್ಲ ಅಂತಾರೆ ಇವಾಗ. ಹೌದಾ? ನಮ್ದು ಇದು ಏನೋ ನಮ್ದು ಯೂಟ್ಯೂಬ್ ಚಾನೆಲ್ನ ಮ್ಯಾಕ್ಸಿಮಮ್ ನೋಡೋದೇ ನನ್ನ ಏಜ್ ಅನ್ನೋಕ್ಕಿಂತ ಎಷ್ಟು 26 to 34 ಏಜ್ ಗ್ರೂಪ್ ಅವರು ನಮ್ದು ಜಾಸ್ತಿ ಫ್ಯಾನ್ ಆಡಿಯನ್ಸ್ ಇರೋದು ನಮಗೆ ತೋರಿಸೋ ಪ್ರಕಾರ. ನಮ್ಗೆ ಗೊತ್ತಿಲ್ಲ, ಅದು ಯೂಟ್ಯೂಬ್ ತೋರಿಸೋ ಪ್ರಕಾರ 24 to 34 ಆಡಿಯನ್ಸ್ ಗ್ರೂಪ್ ಅಂದ್ರೆ ಆಲ್ಮೋಸ್ಟ್ ನಮ್ಮ ಏಜು. ನಿಮ್ದು 24 ಇಂದ ಕವರ್ ಆಗುತ್ತೆ, 26, 28. ಸೊ ನಿಮ್ಮ ಕ್ಲಾಸ್ಮೇಟ್ಸು ಅಂದ್ರೆ ನಮ್ಗೇನು ಭಾಳ ಏಜ್ ಆಗ್ಬಿಟ್ಟಿದೆ. ನಮ್ಗೆ ಜಸ್ಟ್ 32. ನಾವೇನು ಏಜ್ ಮ್ಯಾಟರ್ ಆಗಲ್ಲ, ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ನಿಮಗೆ ಅಂತ. ಮೇ ಬಿ ಟಿಕ್ ಟಾಕ್ ಅಂತ ನಾವು ಯಾವತ್ತೂ ನೋಡಿಲ್ಲ, ಮಾಡಿಲ್ಲ. ಸೊ ನಮ್ಮ ಹುಡುಗರು ಯಾರೋ ಮಾಡಿಲ್ಲ ಬಿಡು. ಅದೇ ನಿಮ್ದು 97 ಬೋರ್ನ್ ಏನಾಗಿದ್ದಾರೆ ಇಂಥವ್ರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದಾಗ್ಲಿ, ಒಂದು ಫೋಟೋಸ್ ಈ 97 ಮೇಲೆ ಇದ್ರೆ ಜಾಸ್ತಿ ಕ್ರೇಜ್ ಇದೆ ಅಂತ ಅನ್ಸುತ್ತೆ. ಮೇ ಬಿ ಚಾನ್ಸಸ್. ಓಕೆ, ಟಾಪಿಕ್ ಡೈವರ್ಟ್ ಬೇಡ, ಮತ್ತೆ ಇಲ್ಲಿ ಹೋಗೋಣ. ಇನ್ನು ತುಂಬಾ ಇದೆ ನಮ್ ನೋಡೋದು. ಇದಂತೂ ಪೇಷಂಟ್ ಆಗ್ಬಿಟ್ಟು ರೌಡಿಸಮ್ಗೆ ಓಹೋ, ಅವಾಗ ಹಿಂಗೆ
ಖರ್ಚಿಪ್ ಕಟ್ಕೊಂಡು ಹಿಂಗೆಲ್ಲ ಇಲ್ಲೆಲ್ಲ ಕಟ್ಕೊಂಡು ಮಾಡ್ತಿದ್ರಲ್ಲ. ಯಪ್ಪ ನಾನು ನೋಡಿ ಹೆಂಗಿದೀನಿ. ಮತ್ತೆ ಸ್ನಾನ ಮಾಡ್ಬೇಕಾಯ್ತದೆ, ನೀಟಾಗಿದೆಯಾ ಬೈಸ್ಕೊಂಡ ನನ್ನ ಹತ್ರ. ಒಬ್ಬ ಸುದೀಪ ಇದು ಯಾವ್ದು ರಮ್ಯಾದ ಒಂದು ಮೇ ಬಿ ರಂಗೇಶ್ ಅನ್ಸುತ್ತೆ. ಅದ್ರಲ್ಲೇ ಇರ್ಬೋದು. ನಾನ್ ಬೈದ್ರೆ ಬರೀ ಸಂಸ್ಕೃತದಲ್ಲೇ ಬೈದು ಗಾಯ್ಸ್ ಇವ್ರು ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಬರೀ ರೌಡಿ ಪಾತ್ರಗಳೆಲ್ಲ ಈ 10 ವಿಡಿಯೋದಲ್ಲ ಮೂರನೇ ವಿಡಿಯೋ ಇದು ನಾನು ರೌಡಿ. ಅದಕ್ಕೆ ಹೇಳ್ತಿದ್ದೆ, ನನಗೆ ಹುಡುಗಿ ಕ್ಯಾರೆಕ್ಟರ್ ಇರ್ಲಿಲ್ಲ, ಬರೀ ಹುಡುಗ ನಡ್ಕೊಂಬಂದ್ರೆ ಹುಡುಗಿ ಥರ ಬಾ ಅಂತ ಹೇಳೋರು. ಅಂದ್ರೆ ಹಂಗೆ ಒಳ್ಳೆ ಹಿಂಗೆ ಎರ್ಸ್ಕೊಂಡು ಹಿಂಗೆ ಹೋಗ್ತೀನಿ. ನಾನು ಹುಬ್ಳಿಲಿ DETಯಲ್ಲಿ ಹೋದಾಗ ಪ್ರತಿದಿನ ಪ್ರೆಸೆಂಟೇಷನ್ ಮಾಡೋದಿರ್ತಿತ್ತು. ಸ್ಟೇಜ್ಗೆ ಹೋಗ್ಬೇಕಾದ್ರೆ ಹಿಂಗೆ ಎರ್ಸ್ಕೊಂಡು ಹೋಗ್ತಿದ್ದೆ, ಹುಡುಗಿ ಥರ ಬಾರೇ ಹಿಂಗೆ ಅನ್ನೋರು. ಆಮೇಲೆ ಅದು ಹಂಗೆ ರೂಢಿ ಆಗಿ ರೆಡ್ಡಿ ಬಾ ಅಂತ ಕರೆದು ಅಲ್ಲಿದ್ದ ರೆಡ್ಡಿ ಅನ್ನೋದದು ಫೇಮಸ್ ಆಯ್ತು. ರೋಡಲ್ಲಿ ಚೀರ್ತಿರೋದು ನಾನ್ ಚೀರ್ತಿಲ್ಲ, ಅದು ಜಸ್ಟ್ ಲಿಪ್ ಸಿಂಕ್ ಮಾಡ್ತಿದ್ದೀನಿ, ಅದು ಚೀರೋದು ಡೈಲಾಗ್. ಯಾವ್ದೋ ಜ್ವರ ಬಂದಾಗ ಹಣೆ ಪಟ್ಟಿ ಕಟ್ಕೊಂತಾರಲ್ಲ, ನಾನೇ ಇದು ಓಪನ್ ಮಾಡೋ ಮುಂಚೆ ಇಲ್ಲಿ ನೋಡಿ ಜ್ವರ ಬಂದ ತಣ್ಣೀರ್ ಬಟ್ಟೆ ಕಟ್ಕೊಂತಾರಲ್ಲ ಹಂಗೇನ ಕಟ್ಕೊಂಡು ಜ್ವರದೇನೋ ಮಾಡ್ತಿದಾರೆ ಅಂತ ಅಂದ್ಕೊಂಡ್ರೆ ನಾನು ಇಮ್ಯಾಜಿನೇಷನ್ಗೂ ಇಲ್ಲಿ ಮಾಡಿರೋದಕ್ಕೂ ಡೆಡ್ ಅಪೋಸಿಟ್. ಅದು ಒಂಥರ ರೌಡಿ ತರ ಕಾಣ್ಬೇಕಂತ ಮೇ ಬಿ ಅದ್ರಾಗ ಅವನು ಹಂಗೆ ಕಟ್ಕೊಂತಿದ್ದ ಅನ್ಸುತ್ತೆ ಅದ್ರಾಗಲ್ವಾ, ಮೇ ಬಿ ಅದಕ್ಕೆ ಕಟ್ಟಿರ್ಬೋದು, ರೆಡ್ ಕಲರ್ ಸಮಥಿಂಗ್ ಕಟ್ಕೊಂತಿದ್ದ ಮೇ ಬಿ ಇರ್ಬೇಕು. ಇದು ಟಿಕ್ ಟಾಕ್ ಅಲ್ಲಿ ಒಂದು ಕ್ರೇಜಿ ಫಿಲ್ಟ್ರು ನೋಡು, ಅದು ಹಿಂಗ್ ಬರುತ್ತೆ. ಇದ್ರಲ್ಲಿ ಒಂದರಲ್ಲೇ ತುಂಬಾ ಲಕ್ಷಣವಾಗಿ ಕಾಣ್ತಿದೆ ನೋಡಮ್ಮ ಅಂತ. ಹೌದಾ, ಜುಮ್ಕಿ ಹಾಕಿ ಒಂಚೂರು ಅವ್ವ ನೋಡೋದು ಹಿಂಗಂದ್ರೆ ಹಿಂಗ್ ಫಿಲ್ಟರ್ ಚೇಂಜ್ ಆಗ್ತಿತ್ತು. ಆ ಫಿಲ್ಟರ್ಗೋಸ್ಕರ ಮಾಡಿರೋದು ಹಿಂಗಂದ್ರೆ ಹಿಂಗ ಆಗತ್ತಲ್ಲ ಅಂತ. ಎಲ್ಲಿ ಚೇಂಜ್ ಅದು ಮೀನ್ದು ಆಗ್ತಿದಲ್ಲ ಇದು ಗೊಂಬೆಗಳು ಟರ್ನ್ ಆದ್ರೆ ಈ ಕಡೆ ಬಂದಾಗುತ್ತೆ. ಓಹೋ ಹಿಂಗೆ ಹಿಂಗೆ ಜೀಬ್ರಾ ಟೈಪ್ ಇದು ಮೀನು. ಇದಕ್ ಮಾಡಿದ ನೀನು ಬಟ್ ಹಿಂಗ ಫಿಲ್ಟರ್ ಅಲ್ವಾ, ಅದು ಫಿಲ್ಟರ್ ಹಂಗ್ ಬರುತ್ತೆ ಅಂತ. ಹಿಂಗ್ ಟರ್ನ್ ಆದ್ರೆ ಹಿಂಗ್ ಬರುತ್ತೆ. ಅದು ತುಂಬಾ ಈಗ ಹೆಂಗ್ ಟ್ರೆಂಡ್ ಅಂತ ಮಾಡ್ತಾರೆ ಗೊತ್ತಾ, ಅವಾಗೂ ಟ್ರೆಂಡ್ ಇತ್ತು ಹಿಂಗೆ. ಯಾರೋ ಒಬ್ರು ಹುಯಿ ಅಂತ ಮಾಡೋದು, ಒಂದು ವ್ಯೂಸ್ ಬಂದ್ರೆ ಅದರಿಂದ ಎಲ್ಲ ಹುಯಿ ಅಂತ ಮಾಡೋದು ಹಿಂಗೆ. ಇದು ನಾನು ನಮ್ಮ ತಮ್ಮ ನಮ್ಮ ತಮ್ಮನೇನ್ರಿ ಮನು ಎಲ್ಲಾನು ಮಾಡ್ಬಿಟ್ಟಿದ್ದಾನ. ಅವಾಗ ನಾನೇ ಕರ್ಕೊಂಡಿರ್ತೀನಿ ಮೇ ಬಿ ಮಾ ಬಾಬಾ ಅಂತೇಳಿ ಮಾಡಿದ್ದಾನ ಮನು ಹಂಗಾರೆ. ಅಷ್ಟ್ ಮಾಡೋದು. ನಿನ್ನಿಂದ ಚೆನ್ನಾಗೇ ಮಾಡಿದಾನಲ್ಲೇ, ಅವನು ಟ್ರೈನಿಂಗ್ ಕೊಟ್ಬಿಟ್ಟಿದ್ಯಾ ಹಂಗಾರೆ. ಏನಿಲ್ಲ, ಅವ್ನು ಮಾಡ್ತಿರ್ಲಿಲ್ಲ, ಮೇ ಬಿ ನಾನೇ ಕರೆದಿದ್ದೆ. ಆದ್ರೆ ಇಷ್ಟು ಲಿಪ್ ಸಿಂಕ್ ಮಾಡೋದು, ಹಿಂಗೆ ಸ್ಮೈಲ್ ಮಾಡೋದು, ಆಕ್ಷನ್ ಮಾಡೋದಾದ್ರೆ ಮಾಡಿದಾನಲ್ಲ. ಹೌದು, ಹೋಗಿ ಲವ್ ಸಾಂಗ್ ಮಾಡಿದೀವಿ, ನಂಗೆ ಅದು ನೆನಪಿಲ್ಲ. ಸುಮ್ಮನೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಹಾಕಿದ್ರೆ ಬೈಸ್ಕೊಂತಿದ್ರೆ ಅವಾಗ. ಮೇ ಬಿ ಇದು ಹಾಕಿರಲ್ಲ ನಾನು ಸ್ಟೇಟಸ್ಗೆಲ್ಲ, ಸುಮ್ಮನೆ ಫನ್ನಿ ಮಾಡಿ ಇಟ್ಕೊಂಡಿರ್ತೀನಿ. ದೊಡ್ಡದಿದೆ ಇದು ಏನು ಆದ್ರೆ ಮನು ನನಗೆ 4 ವರ್ಷ ಸಣ್ಣ ನೋಡು. ಈ ವಿಡಿಯೋ ಅಂತೂ ನನಗೆ ಇವಾಗ ನೋಡಕ್ಕೆ ಆಗಲ್ಲ. ಈ ಕಡೆ ರಿಯಾಕ್ಷನ್ ನೋಡು, ಇದೇನಿದೆ ಈ ಕಡೆ ಹಿಂಗೆ ದೆವ್ವನ ಇದು. ಅದರಲ್ಲಿ ಇದು ಸೌಂದರ್ಯ ರಿಯಾಕ್ಷನ್, ಇದು ಬಂದು ಅರ್ಜುನ್ ಸರ್ಜಾಲ ಆ ಮೂವಿ ಮಾಡಿರೋದು. ಅವನು ಅವಾಗ ದೇವ್ರನ್ನ ಹೇಟ್ ಮಾಡ್ತಿರ್ತಾನಲ್ವಾ, ಅದಕ್ಕೆ ಇದು ಆಕಿ ಭಕ್ತಿ ಆಗಿರ್ತಾಳೆ, ಇವನು ಹೇಟ್ ಮಾಡ್ತಿರ್ತಾನೆ. ಇದು ಭಕ್ತಿಯಲ್ಲಿ ಲೀನವಾಗಿರೋ ಸೌಂದರ್ಯ, ಇದು ದೇವರನ್ನ ಹೇಟ್ ಮಾಡೋ ಅರ್ಜುನ್ ಸರ್ಜಾ. ಹೋಗಿ ಮತ್ತಿದು ಅದ್ರ ರುದ್ರಾಕ್ಷ ಮಾಲೆ ಅಲ್ಲ, ಅದು ಕೈಗೆ ಯಾವಾಗ್ಲೂ ಕಟ್ತಿದ್ದೆ, ಬ್ಲಾಕ್ ಕಲರ್ ದಾರ. ಅವಾಗ ಸ್ಫಟಿಕ ಅದ್ರ ಮಧ್ಯೆ ಇರೋದು, ಇದೇ ತಾನೇ ಹೇಳ್ತಿರೋದು. ರುದ್ರಾಕ್ಷಿ ಮನೆಗಿದ್ದು ಈ ಕೈಗೆ ಅಂತೂ ಅದು ಯಾವಾಗಲೂ ಡೈಲಿ ಕಟ್ತಿರ್ತದ್ವಿ, ನಾವು ಅವಾಗ ಕಟ್ತಿದ್ವಿ ಕೈಗೆ. ಅದು ಹಂಗೆ ಮನೇಲಿ ಯಾವಾಗ್ಲೂ ಹಿಂಗೆ ರಿಂಗ್ಗಳು ಇರವೇ ರಿಂಗ್. ನನಗೆ ಇವಾಗ ಕಡಿಮೆ ನಾ ರಿಂಗ್ ಹಾಕೋದು, ನಾನು ಆಫೀಸಿಗೆ ಹೊಂಟಾಗೆಲ್ಲ ಇಲ್ಲಿ 3 ಹಾಕಂತಿದ್ದೆ. ಇದೇನಾ ರಿಂಗ್ ಇಲ್ಲಿರೋದು? ಇಲ್ಲ. ಹೌದು, ಜಾನು 5466 ಅಂದ್ರೆ ಅದು ಆಟೋಮೆಟಿಕ್ ಬರುತ್ತೆ. ಇವಾಗ ಇನ್ಸ್ಟಾದಾಗ ಅಷ್ಟೇ, ಈಗ ಏನಾರ ಒಂದು ಯೂಸರ್ ಆಟೋ ಆಗುತ್ತಲ್ಲ, ಅದು ಹಂಗೆ ಬಂದೈತೆ. ಆಮೇಲೆ ಅದು ಒಂದು ಸ್ಟೋರಿ ಏನ್ ಗೊತ್ತಾ, ಅದು ಆಟೋಮೆಟಿಕ್ ಆಗಿ 5466 ನಂಬರ್ ಬಂದಿರೋದು. ನನ್ನ ಫ್ರೆಂಡ್ಸ್ ಎಲ್ಲ 5 ಜನ ಗ್ಯಾಂಗ್ ಅಲ್ಲಿ ಕೂಡ ಆ ಬರ್ಡೇ ಕೇಕ್ ಮೇಲೂ ಹ್ಯಾಪಿ ಬರ್ಡೇ ಜಾನು 5466 ಅಂತ ಹಾಕಿದ್ರು. ಇವಾಗ್ಲೂ ಹೋಗ್ಬೇಕು, ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಹೇಳು ಜಾನು 5466 ಅಂತ. ನಿಜವಾಗ್ಲೂ ರೂಪ ನಮ್ಮ ಎಂಗೇಜ್ಮೆಂಟ್ ಬಂದು ಗೊತ್ತಾ, ಸೀರೆ ಉಟ್ಕೊಂಡ್ಬಂದಿದ್ಲು. ಅವ್ರೇ ದಾವಣಗೆರೆಗೆ ಹೋಗಿದ್ದು ಅಂತ ಹೇಳಿಲ್ಲ, ಅದ್ರ ಕೇಕ್ ಮೇಲೆ ಹಿಂಗೆ ಬರ್ಸಿದ್ರು ಅವರು, ಜಾನು 5466 ಅಂತ ಅದನ್ನೇ ಬರ್ಸ್ಬಿಟ್ಟವ್ರ. ದಿಸ್ ಇಸ್ ಕಂಡೆಮ್ ಮಾಡುವಂತ ಒಂದು ಇದು, ಯಾಕಂದ್ರೆ ಟಿಕ್ ಟಾಕ್ ಅಲ್ಲಿ ಯೂಸರ್ ನೇಮ್ ಕೂಡ ಅಷ್ಟು ನಮ್ಮ ಫ್ರೆಂಡ್ಸ್ ಟಿಕ್ ಟಾಕ್ ಕ್ರೇಜ್ ಅದು. ಇದನ್ನ ನಾನು ಇವಾಗ ಎಷ್ಟು ನಗ್ತೀನಿ, ಆ ಟೈಮಲ್ಲಿ ಇದು ಮಾಡಿದ್ನಲ್ಲ, ಇದನ್ನ ನಾನು ಆಕ್ಚುಲಿ ಶಿವರಾತ್ರಿ ದಿನ ಮಾಡಿದ್ದು. ಹಾಕಿದ್ರೆ ಒಳ್ಳೆ ನೋಡ್ತಾರೆ ಜನ ಅಂತೇಳಿ, ಅವಾಗಿನ ಮೈಂಡ್ ಸೆಟ್ ಹಂಗಿತ್ತು ಸಣ್ಣದು.
ಆ್ಯಕ್ಚುಲಿ ನಾನು ಅವತ್ತು ಹಾಕಿದ್ದೆ ಸ್ಟೇಟಸ್ಗೆ, ಅವತ್ತು ಫುಲ್ಲು ಲೈಕ್ಸು. ವಾವ್ ವಾವ್ ಹೆಂಗ್ ಮಾಡಿಯಾ ಅಂತ ಅವ್ರು ನನ್ನ ಫ್ರೆಂಡ್ಸ್ ಎಲ್ಲರೂ ಹಾಕಿಸ್ಕೊಂಡು ಅವ್ರು ಸ್ಟೇಟಸ್ ಹಾಕಿದ್ರು ಈ ವಿಡಿಯೋನ. ಅವ್ರು ಹಾಕೋರು ಅವತ್ತು. ಇಷ್ಟೊತ್ತಿಗೆ ಟಿಕ್ ಟಾಕ್ ಇದ್ದಿದ್ರೆ ಮಿಲಿಯನ್ಸ್ ಫಾಲೋವರ್ಸ್ ಆಗ್ತಿದ್ರೇನೋ. ನಾನು ಬೆಂಗಳೂರಿಗೆ ಹೋದ ತಕ್ಷಣ ಸ್ವಲ್ಪ ಆಫೀಸ್ ಕಡೆ ಹೋದಾಗ ಇದೆಲ್ಲ ಬಿಟ್ಬಿಟ್ಟೆ. ಇವಾಗ ನನಗೆ ಆ ಥರ ಮಾಡ್ಬೇಕಂದ್ರೆ ನಂಗೆ ಬರೋದೇ ಇಲ್ಲ. ಒಂದು ಓವರ್ ಆ್ಯಕ್ಷನ್ ಮಾಡ್ತೀನಿ, ಇಲ್ಲ ಮಾಡೋದೇ ಇಲ್ಲ. ನನಗೆ ಇವಾಗ ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋದೇ ಇಲ್ಲ. ಲಾಸ್ಟ್ ಅಂಡ್ ಫೈನಲ್ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಈ ಫೇಸ್ಗಳನ್ನು ಇವಾಗಿಂದಕ್ಕೆ ಸ್ವಲ್ಪ ನಿಯರೆಸ್ಟ್ ಮ್ಯಾಚಿಂಗ್ ಇದೆ. ಇದು ಅಂದರೆ ಆಲ್ಮೋಸ್ಟ್ ನಾನು ಬೆಂಗಳೂರು ಬೆಂಗಳೂರು ಬಂದಾಗ ಸ್ಟಾರ್ಟಿಂಗ್ ಆ ಚಲಚಪಾತ್ ಅಂದ್ರೆ ಅದನ್ನ ಚಂದ್ರನ ಕದ್ದೆ ಅಂತ ಹೇಳಿದಲ್ಲ ಅದೊಂದು. ಆಮೇಲೆ ಅಲ್ಲಿ ಇನ್ನೊಂದು ಅದು ಬೆಳದಿಂಗಳ ಹುಣ್ಣಿಮೆ ಅದೊಂದು ಹಾಕಿದೆಯಲ್ಲ ಅದು. ಇದೆಲ್ಲ ಆಲ್ರೆಡಿ ಅಪ್ಡೇಟೆಡ್ ಆಗಿರೋದು, ಅದಕ್ಕೆ ಅವಾಗ ಸ್ವಲ್ಪ ಡೀಸೆಂಟ್ ಆಯ್ತಾ. ಲಾಸ್ಟ್ ಚೆನ್ನಾಗಿದೆ ಇದು. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಈ ಥರದ್ದು ವೀಡಿಯೋಸ್ ಎಲ್ಲ ಯಾವತ್ತೂ ನಾನು ನೋಡಿಲ್ಲ. ಈ ಲಿಪ್ ಸಿಂಕ್ ಅದೆಲ್ಲ ಮಾಡೋರು ಟಿಕ್ ಟಾಕ್ ಅವಾಗೆಲ್ಲ ಬರ್ತಿದ್ವಲ್ಲ, ನಮಗೆಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟು ಇದ್ದಿಲ್ಲ. ನಾವು ಓಕೆ ಅದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ. ಫೇಸ್ಬುಕ್ ಏನೋ ಯೂಸ್ ಮಾಡ್ತಿದ್ವು ಅಷ್ಟೇ. ಬಿಟ್ಟರೆ ನಾವೆಲ್ಲ ಓದೋದ್ರಲ್ಲಿ ತುಂಬ ಓದೋ ಟೈಮಲ್ಲೂ ನಮ್ಮ ಅಣ್ಣನೂ ಬೈತಿದ್ದ. ಬಸ್ ಹಿಂಗೆ ಮಾಡ್ತಿದ್ದೆ ಅಂತ ನಾನು ಓದೋದ್ರಾಗ ಇರಲ್ಲ ಅಂದ್ಬಿಡ್ಬೇಕು ಗೈಸ್. ನನ್ನ ಫ್ರೆಂಡ್ಸ್ ಯಾಕೆ ನನ್ನ ಪರ್ಸೆಂಟೇಜ್ ತುಂಬ ಚೆನ್ನಾಗಿದೆ, ಬಟ್ ನಾನು ಡಿಸ್ಕ್ಲೋಸ್ ಮಾಡಲ್ಲ. ನಾವು ಓದೋದ್ರಲ್ಲೂ ಸೈ, ಇದರಲ್ಲೂ ಸೈ, ಎಲ್ಲದರಲ್ಲೂ ಸೈ. ಯಾವುದು ಬರಲ್ಲ ಅನ್ಬಾರ್ದು ನನಗೆ, ಇಂಥದ್ದು ಬರಲ್ಲ ಅನ್ಬಾರ್ದು. ಅಂದರೆ ಪ್ರಪಂಚದ ಜ್ಞಾನನೂ ಇರಬೇಕು, ಏನೇನು ನಡೀತಿದೆ ಅದು ತಿಳ್ಕೊಂಡಿರ್ಬೇಕು, ಇದಿರಬೇಕು. ಸೊ ಎಲ್ಲದು ಇರಬೇಕು, ಯಾವುದ್ರಲ್ಲೂ ನಾನು ಇಲ್ಲ ಅನ್ಸ್ಕೋಬಾರ್ದು ಅಂತ ಅಷ್ಟೇ. ಆಡು ಭಾಷೆ. ಓಕೆ, ನೀವು ಅಷ್ಟೊಂದೆಲ್ಲ ವೀಡಿಯೋಸ್ ನೋಡಿದ್ರಲ್ಲ, ಜಾಸ್ತಿ ಏನಾರು ಅನ್ಸುತ್ತಾ ಚೇಂಜಸ್? ಅಂದರೆ ಹೌದು, ಚೇಂಜಸ್ ಅಂತ ಡೆಫಿನೆಟ್ಲಿ ಆಗಿದೆ. ಯಾಕಂದರೆ ನೀನು ಕಾಲೇಜಲ್ಲಿದ್ದಾಗ ಹಿಂಗೆ ಸ್ಕೆಲಿಟನ್ನು ತೆಳ್ಳಗೆ, ಆ ಡೈಲಾಗ್ಗಳಿಗೂ ಅದಕ್ಕಂತ ಡೆಫಿನೆಟ್ಲಿ ಸಂಬಂಧ ಇಲ್ಲ. ಆ ರೌಡಿಸಮ್ ಮಾಡಿರೋದು, ಆ ರೌಡಿಸಮ್ ಡೈಲಾಗ್ಗಳಿಗೂ ಯಾಕೆ ಕೆಲವೊಂದು ಸೈಲೆಂಟ್ ವಿಡಿಯೋಸ್ ಅದು ಯಾವುದು 1980s ಕಲ್ಪನಾ ಅದು ಮಾಡಿದ್ರೆ ಅದು ಮ್ಯಾಚ್ ಆಗಿದೆ. ನಾನು ಜಾಸ್ತಿ ವಿಡಿಯೋಸ್ ಯಾಕಂದ್ರೆ ನಗಬೇಕು ಆ ಥರದ ವಿಡಿಯೋಸ್ ಸೆಲೆಕ್ಟ್ ಮಾಡಿರೋದು. ಈ ಥರ ಡೈಲಾಗ್ಸ್ ವಿಡಿಯೋಸ್ ಏನಕ್ಕೆ ಮಾಡಿದೆ ಅಂದರೆ ಚೆನ್ನಾಗಿರೋ ಫನ್ ಆಗಿ ಬರುತ್ತೆ ವಿಡಿಯೋ ಅಂತ ಮಾಡಿದ್ದೀನಿ. ಬಟ್ ಬೇಜಾನ್ ಲಿಪ್ಸಿಂಕ್ ವಿಡಿಯೋ ಅಂದರೆ ಹಾಡ್ ಹೋಗ್ತಾ ಇರುತ್ತೆ, ಸುಮ್ಮನೆ ಹೇಳ್ತಿರ್ತಾರೆ, ಅದು ಮಜಾ ಇರಲ್ಲ ಅಂತ ನಾನೇ ಇಲ್ಲ ತೋರಿಸಿಲ್ಲ. ಲಿಪ್ಸಿಂಕ್ ಎಲ್ಲ ಚೆನ್ನಾಗಿ ಬಂದಿದೆ, ಮೂಗೊಳ್ಸೋದು, ಮೂಗ್ ತಿರ್ಸೋದು. ನಾನು ಇವು ನೋಡಿದ್ರೆ ಹಿಂಗೆ ಅನ್ಸುತ್ತಲ್ವಾ. ನಾನು ಇವಾಗ ಅಪ್ಡೇಟ್, ನಾನು ಲಾಸ್ಟ್ ಒಂದು ವಿಡಿಯೋ ನೋಡಿದ್ರಲ್ಲ ಬೆಂಗಳೂರು ಬಂದ್ಮೇಲೆ ಮಾಡಿದ್ದೀನಿ ಅಂತ. ಸೊ ನಾವು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಹಿಂಗೆ ರಾಜ್ಯದಲ್ಲೆಲ್ಲ ಮಾಡ್ತಿದ್ದೆ. ನಾನು ಹಾಕಿದಾಗ ನಾನು ಲಿಪ್ಸಿಂಕ್ ವೀಡಿಯೋಸ್ ಮಾಡ್ತಿದ್ದಲ್ಲ, ನಾನು ಆಫೀಸ್ಗೆ ಹೋದಾಗ ನಾನು ಹೇಳೋರು ಫ್ರೆಂಡ್ಸ್ ಎಲ್ಲ, ಹೆಂಗೆ ಮಾಡ್ತೀಯ ಗೊತ್ತಾ, ಪರ್ಫೆಕ್ಟ್ ಆಗಿರುತ್ತೆ ಲಿಪ್ಸಿಂಕ್ ಗೊತ್ತಾ, ಒಂಚೂರು ಮಿಸ್ ಇರಲ್ಲ ಅಂತ. ಒಬ್ರು ಗಣೇಶ್ ಅಂತ ಇದ್ರು ಅವರು, ಅವನು ಹೇಳೋನು ನಂಗೆ ಯಾವಾಗಲೂ, ಕಮೆಂಟ್ ಹಾಕೋನು, ವಾವ್ ಎಷ್ಟು ಕರೆಕ್ಟಾಗಿ ಮಾಡ್ತಿದ್ಯಾ ನೋಡು ಅಂತೇಳಿ. ನಾನು ಹೇಳಿದ್ದೀನಿ ಯಾವಾಗ ನೀವು ಕಳಿಸ್ದಾಗ, ಹಿಂಗೆ ಒಂದು 2-3 ಹಿಂಗೆ ಕಳಿಸ್ದಾಗ ಲಿಪ್ಸಿಂಕ್ ಎಲ್ಲ ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಆದರೆ ಇದರಲ್ಲೆಲ್ಲ ಈಗ ಬರ್ತಾ ಬರ್ತಾ ಕ್ರೇಜ್ ಎಲ್ಲ ಗೈಸ್. ಇವ್ರು ನನಗೆ ಸ್ಟಾರ್ಟಿಂಗಲ್ಲೇ ಹೇಳೋರು, ಅಂದರೆ ಕೆಲವೊಂದರಲ್ಲಿ ಭಾಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೆ, ಅದರಲ್ಲಿ ಇವ್ರು ಹೇಳೋರು ನಿಂಗೆ ಏಜ್ ಆಗ್ತಾ ಒಂದೊಂದೇ ಕಡಿಮೆ ಆಗುತ್ತೆ ಅಂತ. ಸೊ ಇವಾಗ ನನಗೆ ಅನಿಸುತ್ತೆ, ಯಾಕಂದರೆ ಇವಾಗ ನನಗೆ ಆಲ್ರೆಡಿ ಇದು ಬೇಡ ಅನಿಸ್ತಿರುತ್ತೆ. ನಾನು ಯಾವುದಕ್ಕೆ ಹೇಳಿದ್ದೆ, ಯಾವುದು ನಿಂಗೆ ಇವಾಗ ಏಜ್ ಬಿಟ್ಟು ಇನ್ನೊಂದು ವರ್ಷ ಆಗಲಿ, ನಿಂದು ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ, ಅಥವಾ ನಿನ್ನಲ್ಲಿರೋ ಬೇರೆ ಯಾವುದಾದ್ರೂ ಆಕ್ಟಿವಿಟೀಸ್ ಹೊರಗಡೆ ಬರ್ಬೋದು, ಇದ್ರ ಮೇಲೆ ನಿಂಗೆ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು. ಅದು ಎಲ್ರಿಗೂ ಕಾಮನ್ನು. ನಾವು ಕಾಲೇಜ್ ಅಬ್ಬಬ್ಬ ಅಂದರೆ ಈ ಹುಚ್ಚು ಕೂಡ ಇನ್ನೊಂದು ವರ್ಷ, ನಮ್ಮದು ಒಂದು ಫ್ಯಾಮಿಲಿ ಆಗಿ ಇದೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ. ಅಬ್ಬಬ್ಬ ಅಂದರೆ ಇನ್ನೊಂದು ವರ್ಷಕ್ಕೆ ಇವೆಲ್ಲ ಇರೋದೆಲ್ಲ, ನಮ್ಮ ಲೈಫ್ ಸ್ಟೈಲ್ ಎಲ್ಲ ಫುಲ್ ಚೇಂಜ್ ಆಗಿರುತ್ತೆ. ಆಕ್ಚುಲಿ ನಾನು ನಿನ್ನಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾರೆ, ಯಾಕಂದ್ರೆ 14 ತಿಂಗಳು ನಾವು ತುಂಬಾ ಟೈಮ್ ತಗೊಂಡಿದ್ವಲ್ಲ, ಅದೆಲ್ಲ ಹೇಳ್ತಿರ್ಬೇಕಾರೆ ಏನ್ ತಿಳ್ಕೊಂತಿದ್ರು ಗೊತ್ತಾ ಗೈಸ್, ಆದ್ರೆ ಮದುವೆ ಆದ್ಮೇಲೆ ನನಗೇನು ಮಾಡಕ್ ಬಿಡಲ್ವಾ, ನನಗೆ ಹಿಂಗೆಲ್ಲ ಇರಲ್ವಾ, ನೀವು ಚೇಂಜ್ ಮಾಡ್ತೀರಾ ನನ್ನ ಅನ್ನೋದೇ ಮೈಂಡಲ್ಲಿ ಇರ್ತೈತೆ ಯಾವಾಗಲೂ. ನಾನು ಏನು ಹೇಳಿದ್ರು ಬಟ್ ಅದನ್ನೇ ತಗೊಳೋದು. ನಾನು ಅದಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ನನಗೆ ನೀನು ಮತ್ತೆ ಅದನ್ನೇ ತಗೊಂತೀಯ ಅಂತೇಳಿ ನಾನು ಒಂದು ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಹೇಳೋದೇ ಬಿಟ್ಬಿಟ್ಟೆ. ನಿನ್ನ ಟೈಮ್ ಬಂದಾಗ ನಿನಗೆ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗುತ್ತೆ. ನಿನ್ನ ಏಜ್ಗೆ ನಿನ್ನ ಮೈಂಡ್ ಸೆಟ್ ಹಂಗಿದೆ, ನಿನಗೆ ಇನ್ನೊಂದೆರಡು ವರ್ಷ ಹೋದ್ರೆ ನಿನಗೆ ಗೊತ್ತಾಗುತ್ತೆ, ನಿನಗೆ ಮೆಚುರಿಟಿ ಬರುತ್ತೆ ಅಂತ ಹೇಳೋರು. ಯಾಕಂದ್ರೆ ನಮ್ಮನ್ನು ಕಂಪೇರ್ ಮಾಡಿದ್ವಿ, ಯಾಕಂದ್ರೆ ನಾವು ಅವಾಗ ಹಂಗೆ ಮಾತಾಡೋದಾಗ್ಲಿ, ಸೊ ನಮ್ಮದು ಬಿಹೇವಿಯರ್ ಎಲ್ಲ ಹಂಗೆ ಇತ್ತು. ಹೋಗ್ತಾ ಹೋಗ್ತಾ ಅದು ಚೇಂಜ್ ಆಯಿತು. ರೆಸ್ಪಾನ್ಸಿಬಿಲಿಟೀಸು, ಕೆಲಸ, ಜನಗಳು, ನಮ್ಮ ಏಜ್ ಆಗ್ತಾ ಥಿಂಕಿಂಗ್ ಲೆವೆಲ್ಲು ಎಲ್ಲ ಚೇಂಜ್ ಆಯಿತು. ಸೊ ಅದೇ ಎಲ್ರಿಗೂ ಅದು ಆಗುತ್ತೆ ಅಂತ ಅಷ್ಟೇ. ನಾನು ಸ್ವಲ್ಪ ದೊಡ್ಡವಳು ಆಗಿದ್ದೀನಿ ಇವಾಗ, ಅದಕ್ಕೆ ಸ್ವಲ್ಪ ದೊಡ್ಡವ್ರ ಥರ ಥಿಂಕ್ ಮಾಡ್ತಿದ್ದೀನಿ. ಓಕೆ ಗೈಸ್, ಈ ವಿಡಿಯೋ ನಕ್ಕಿರ್ತೀರಾ ಅಂತ ಗೊತ್ತು, ಎಂಟರ್ಟೈನ್ಮೆಂಟ್ ಪರ್ಪಸ್ಗಂತಲೇ ಮಾಡಿದ್ದು. ಚೆನ್ನಾಗಿ ನಗಿ, ಕಮೆಂಟ್ ಹಾಕಿ, ನಮಗೇನೂ ತೊಂದರೆ ಇಲ್ಲ, ನಾವು ಖುಷಿಯಿಂದ ತೊಗೊತೀವಿ.
ಅಷ್ಟೇ. ಇವ್ರ ಫ್ರೆಂಡ್ಸ್ ಜೊತೆಗೆ ತುಂಬಾ ಮಾಡಿರೋದು ಅನ್ಸುತ್ತೆ. ಅದ್ರಲ್ಲಿ ಬೇಜಾನ್ ಒಬ್ಬರದ್ದು ಇದೆ. ಯಾವ್ದೋ ಸಿಕ್ಕಿರೋದು ಅಂದ್ರೆ ಯಾವ್ದು ಇವಳಿಗೆ ಬೇಗ ಸಿಕ್ತಿವ್ ಆಕ್ಸೆಸ್ ಅದ್ರಲ್ಲೂ ಮೊಬೈಲ್. ಬೇಕು ಅಂತಾನೆ ನಗ ಅಂತ ವಿಡಿಯೋಸ್ನೇ ಕಳ್ಸಿದೀನಿ. ಯಾಕಂದ್ರೆ ಹಾಡ್ ಹೇಳಿದ್ರೆ ಅದೇನ್ ನೋಡ್ದಂಗೆ ಇರಲ್ಲ ಅಂತೇಳಿ ನಾ ಸಾಂಗ್ ಹೇಳಿರೋದು ಯಾವ್ದು ಮಾಡಿಲ್ಲ, ಜಸ್ಟ್ ನಗ್ಬೇಕು ಮೊಬೈಲಲ್ಲಿ ಏನ್ ಬೇಗ ಅವೈಲೇಬಲ್ ಹ್ಮ್. ಸೇವ್ಸ್ ಇದ್ವು ಅವನ್ನೇ ಕಳ್ಸಿದ್ದಾರೆ. ಅಷ್ಟೇ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನ್ ಅನ್ಸ್ತು? ಏನಾದ್ರೂ ಫನ್ ಆಯ್ತಾ? ಇನ್ನು ಬೆಟರ್ ಮಾಡ್ಬೋದಾ ಅಂತೇಳಿ ಹ್ಮ್. ತಿಳಿಸಿ. ಏನಾದ್ರೂ ಟಾಪಿಕ್ ಕೊಡಿ ನೋಡಿ ನಮಗೂ. ನನ್ನ ಆಕ್ಟಿಂಗ್ ನೋಡಿ ಎಷ್ಟು ನಕ್ಕಿದೀರಾ. ಇವರು ಕಲೆ ನೋಡಿ ಆಕ್ಟಿಂಗ್ ಅಂತಲ್ಲ, ಇವರು ಇವಾಗ ಏನಾದ್ರೂ ಸೆಲೆಕ್ಷನ್ ಆಗಿ ನಾನೇನ್ ನೋಡಕ್ಕಾಗಲ್ಲ ಗೈಸ್, ತುಂಬಾ ಅಯ್ಯೋ ಹಿಂಗಿದ್ದ ಅನ್ಸ್ಬಿಡುತ್ತೆ ನಂಗೆ. ಓಕೆ, ಅಷ್ಟೇ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್ ಇವರು ಬಾಯ್. ಒಂದ್ ಒಳ್ಳೆ ಅಡಿಗೆ ಮಾಡಿದ್ದಾರೆ. ಇವಾಗ ನನಗೆ ಸ್ಮೆಲ್ ಬರ್ತಿದೆ, ಹೋಗಿ ಊಟ ಮಾಡ್ಬೇಕು ಇವಾಗ. ಅಡ್ಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀವಿ. ಇವಾಗ ಹೋಗಿ ಹರಳಕ್ ಬಿಟ್ಟಿದ್ವಿ, ಇವಾಗ ವಿಡಿಯೋ ಮುಗೀತು, ಇವಾಗ ಬಾರಿಸಿ ಮಲ್ಕೊಂಡ್ಬಿಡೋದು. ಓಕೆ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.